ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ನಿನ್ನೆ ತಮ್ಮ ಸ್ವಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡುವ ಮೂಲಕ ಮತದಾರರಿಗೆ ಕೃತಜ್ಞತೆಯನ್ನ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದಾರೆ. ಮಧ್ಯರಾತ್ರಿ ತನಕ ಕೂಡ ಕನಕಪುರ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೆಜ್ಜೆ ಹೆಜ್ಜೆಗೂ ಸಿಎಂ ಡಿಕೆ ಶಿವಕುಮಾರ್ಗೆ ಅದ್ಧೂರಿ ಸ್ವಾಗತ ಮತದಾರರಿಂದ ಸಿಕ್ಕಿದೆ. ಹುಟ್ಟೂರು ದೊಡ್ಡ ಆಲಹಳ್ಳಿಯಲ್ಲೂ ಕೂಡ ಬಂಡೆ ಅಬ್ಬರ ಜೋರಾಗಿತ್ತು. ಸ್ವಕ್ಷೇತ್ರ ಸುತ್ತಾಟದ ಮಧ್ಯೆ ಡಿಕೆ ಬ್ರದರ್ಸ್ ದೇಗುಲ ದರ್ಶನ ಕೂಡ ಮಾಡಿದ್ದಾರೆ. ಚಾಮುಂಡಿ, ಕಂಕೇರಮ್ಮ, ಕಬ್ಬಾಳಮ್ಮ ದೇಗುಲಗಳಿಗೆ ಭೇಟಿ ಕೊಟ್ಟು ನಮನ ಸಲ್ಲಿಸಿದ್ದಾರೆ. ಸಾತನೂರಿನ ಕಬ್ಬಾಳಮ್ಮನಿಗೆ ವಿಶೇಷ ಪೂಜೆಯನ್ನ ಡಿಕೆ ಬ್ರದರ್ಸ್ ಸಲ್ಲಿಸಿದ್ದಾರೆ. ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಸಿಎಂ ಸುತ್ತಾಡಿದ್ರು. ಅಲ್ಲೆಲ್ಲ ಕೂಡ ಭರ್ಜರಿ ಸನ್ಮಾನ ಮಾಡಿದ್ದಾರಂತೆ. ಸಿಎಂಗೆ ಮೈಸೂರು ಪೇಠ ತೊಡಿಸಿ ಸನ್ಮಾನಿಸಿದ್ದಾರೆ. ಕನಕಪುರದ ದೇಗುಲ ಮಠ ಆಡಳಿತ ಮಂಡಳಿಯವರು ಕನಕಪುರ ಟೌನ್ನಲ್ಲಿ ಸಿಎಂ ಡಿಕೆಶಿ ಪರ ಘೋಷಣೆಗಳು ಮೊಳಗಿತ್ತು ಅವರ ಸ್ವಕ್ಷೇತ್ರದಲ್ಲಿ. ನಾನು ನಿಮ್ಮ ಮನೆ ಮಗ, ನಿಮ್ಮ ಸೇವಕ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರದ ಜನರಿಗೆ ಹೇಳಿದ್ದಾರೆ. ಕನಕಪುರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರದ ಜನತೆಗೆ. 8 ಬಾರಿ ಗೆಲ್ಲಿಸಿ ನನ್ನ ಡಿಸಿಎಂ ಮಾಡಿ ಸಿಎಂ ಮಾಡಿದ್ದೀರಾ, ಇದೆಲ್ಲದಕ್ಕೂ ಕಾರಣ ನೀವು ಅಂತ ಕೃತಜ್ಞತೆ ಸಲ್ಲಿಸಿದ್ರು. ಇದರ ಕೀರ್ತಿ ಕನಕಪುರದ ಜನತೆಗೆ ಸಲ್ಲಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೀವೆಲ್ಲ ನನ್ನ ಮನೆ ಮಗ, ಅಣ್ಣ, ಸಹೋದರ ಇದ್ದಂತೆ, ಜೊತೆಗೆ ನನ್ನನ್ನ ಕೂಡ ನೀವು ಹಂಗೆ ಕಂಡಿದ್ದೀರಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದೆಯೂ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸ್ವಕ್ಷೇತ್ರ ಕನಕಪುರದಲ್ಲಿ ಈ ರೀತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ. ಆ ಮೂಲಕ ತಮ್ಮ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. 4 ಬಾರಿ ನೀವು ಕೊಟ್ಟಂತ ಅಧಿಕಾರ, 4 ಬಾರಿ ಸಾತ್ತೂರು, 4 ಬಾರಿ ಕನಕಪುರ, ಒಟ್ಟು 8 ಬಾರಿ ವಿಧಾನಸೌಧಕ್ಕೆ ನನ್ನನ್ನು ಕಳಿಸ್ಕೊಟ್ರಿ. ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ರಿ, ಈಗ ರಾಜ್ಯದ ಮುಖ್ಯಮಂತ್ರಿ ಮಾಡಿದಿರಿ. ಆ ಒಂದು ಕೀರ್ತಿ, ಆ ಒಂದು ಸ್ವಾಭಿಮಾನ ಮತದಾರ ದೇವರು ಅಂತ ನಿಮಗೆ ಸೇರಬೇಕು. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ನೀವು ಕೊಟ್ಟಂತ ಅಧಿಕಾರ, 4 ಬಾರಿ ಸಾತ್ತೂರು, 4 ಬಾರಿ ಕನಕಪುರ, ಒಟ್ಟು 8 ಬಾರಿ ವಿಧಾನಸೌಧಕ್ಕೆ ನನ್ನನ್ನು ಕಳಿಸ್ಕೊಟ್ರಿ. ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ರಿ, ಈಗ ರಾಜ್ಯದ ಮುಖ್ಯಮಂತ್ರಿ ಮಾಡಿದಿರಿ. ಆ ಒಂದು ಕೀರ್ತಿ, ಆ ಒಂದು ಸ್ವಾಭಿಮಾನ ಮತದಾರ ದೇವರು ಅಂತ ನಿಮಗೆ ಸೇರಬೇಕು. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ. ಇದು ಬರೀ 22 ವರ್ಷದ ಮುಖ್ಯಮಂತ್ರಿ ಸ್ಥಾನ ಅಲ್ಲ. ಇದು ನೆಕ್ಸ್ಟ್ 2028ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ನಾವು ತರಬೇಕಾದ್ರೆ ಇನ್ನ ಹೆಚ್ಚಿಗೆ ಶಕ್ತಿಯನ್ನು ತಾವು ತುಂಬಬೇಕು. ಮೊನ್ನೆ ನೀವೆಲ್ಲ ಚನ್ನಪಟ್ಟಣಕ್ಕೆ ಹೋಗಿದ್ದೀರಿ, ರಾಮನಗರಕ್ಕೆ ಹೋಗಿದ್ದೀರಿ. ಎಲ್ಲ ಕಡೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಲಿಕ್ಕೆ ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷದ ಸಂಘಟನೆ ಮಾಡಿ ಅಲ್ಲಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ. ಇದು ಬರೀ ನೀವು ಕೊಟ್ಟಂತ ಅಧಿಕಾರ, 4 ಬಾರಿ ಸಾತ್ತೂರು, 4 ಬಾರಿ ಕನಕಪುರ, ಒಟ್ಟು 8 ಬಾರಿ ವಿಧಾನಸೌಧಕ್ಕೆ ನನ್ನನ್ನು ಕಳಿಸ್ಕೊಟ್ರಿ. ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ರಿ, ಈಗ ರಾಜ್ಯದ ಮುಖ್ಯಮಂತ್ರಿ ಮಾಡಿದಿರಿ. ಆ ಒಂದು ಕೀರ್ತಿ, ಆ ಒಂದು ಸ್ವಾಭಿಮಾನ ಮತದಾರ ದೇವರು ಅಂತ ನಿಮಗೆ ಸೇರಬೇಕು. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ನನ್ನ ಮನೆ ಬಾಗಿಲು ತೆರೆದಿದೆ.
ಎಲ್ಲ ದಳ ಬಿಜೆಪಿ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನೀವು ನನ್ನ ಸ್ವೀಕಾರ ಮಾಡಿದ್ದೀರಿ, ರಾಜ್ಯದ ಮುಖ್ಯಮಂತ್ರಿ, ನಿಮ್ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ದೀರಿ. ನಾನು ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ರು ಈ ಬೋಳೇರಿಯಿಂದ ಕೆಳಗಡೆ ನಾನು ಮುಖ್ಯಮಂತ್ರಿ ಅಲ್ಲ, ಬೋಳೇರಿಯಿಂದ ಕೆಳಗಡೆ ನಿಮ್ ಸೇವಕ, ಈ ತಾಲೂಕಿನ ನಿಮ್ ಸೇವಕ. ಅದನ್ನ ನಾನು ನನಗೆ